ಹಾಯ್ ಫ್ರೆಂಡ್ಸ್, ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರೋ ಚೈತ್ರಾಗೆ ಸಂಕಷ್ಟ ಎದುರಾಗಿದೆ. ಈಕೆಯ ವಿರುದ್ಧ ಕೇಸ್ಗಳಿದ್ದು ಈಗಲೇ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಬೇಕು ಅನ್ನೋ ಕೂಗು ಶುರುವಾಗಿದೆ. ಹಾಗಾದ್ರೆ ಈ ಚೈತ್ರಾ ಕುಂದಾಪುರ ಯಾರು? ಈಕೆ ಬೆಳೆದು ಬಂದ ಹಾದಿ ಹೇಗಿದೆ? ಪತ್ರಕರ್ತೆಯೊಬ್ಬರು ಹಿಂದೂ ಲೇಡಿ ಫೈರ್ ಬ್ರ್ಯಾಂಡ್ ಆಗಿದ್ದು ಹೇಗೆ? ಈಕೆ ಮಾಡಿಕೊಂಡ ವಿವಾದಗಳೆಷ್ಟು? ಈಕೆಯ ಜಾತಿ ಯಾವುದು? ಓದಿರೋದು ಎಷ್ಟು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಚೈತ್ರಾ ಜನನ ಮತ್ತು ಬಾಲ್ಯ. ಚೈತ್ರಾ ಕುಂದಾಪುರ 1996ರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ತೆಕ್ಕಾಟೆ ಬಳಿ ಸಣ್ಣ ಗ್ರಾಮವೊಂದರಲ್ಲಿ ಜನಿಸಿದ್ರು. ಇವರಿಗೆ ಈಗ 27 ವರ್ಷ ವಯಸ್ಸಾಗಿದೆ. ಇವರ ತಂದೆ ಹೈನುಗಾರಿಕೆ ಮಾಡ್ಕೊಂಡಿದ್ರೆ ತಾಯಿ ರೋಹಿಣಿ ಗೃಹಿಣಿಯಾಗಿದ್ದಾರೆ. ಇವರದ್ದು ಬಡ ಕುಟುಂಬವಾಗಿತ್ತು. ಚೈತ್ರಾಗೆ ಓರ್ವ ತಂಗಿ ಕೂಡ ಇದ್ದಾರೆ. ಕುಂದಾಪುರದ ಸರ್ಕಾರಿ ಶಾಲೆಯಲ್ಲಿ ಆರಂಭಿಕ ಶಿಕ್ಷಣ ಪಡೆದ ಚೈತ್ರಾ ತೆಕ್ಕಾಟೆಯಲ್ಲೇ ಇರೋ ಕಾಲೇಜಿನಲ್ಲಿ PUC ಮುಗಿಸಿದ್ರು. ಇದಾದ್ಮೇಲೆ ಕೊಣಾಜೆಯಲ್ಲಿರೋ ಮಂಗಳೂರು ಯೂನಿವರ್ಸಿಟಿ ಸೇರಿದ ಚೈತ್ರಾ ಪದವಿ ಪಡ್ಕೊಂಡ್ರು. ಜರ್ನಲಿಸಂ ಮತ್ತು ಮಾಸ್ ಕಮ್ಯುನಿಕೇಶನ್ ನಲ್ಲಿ ಮಾಸ್ಟರ್ಸ್ ಕೂಡ ಮುಗಿಸಿದ್ರು. ರಾಮ ಕ್ಷತ್ರಿಯ ಸಮುದಾಯಕ್ಕೆ ಸೇರಿದ ಇವರು ತಮ್ಮನ್ನ ತಾವು ನಾಯಕ್ ಅಂತ ಕರೆದುಕೊಳ್ತಿದ್ರು. ಕಾಲೇಜಿನಲ್ಲಿದ್ದಾಗಲೇ ABVPಯಲ್ಲಿ ಆಕ್ಟಿವ್. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಪದವಿ ಶಿಕ್ಷಣ ಪಡೆಯುತ್ತಿದ್ದಾಗಲೇ ಈಕೆ ಹಿಂದೂ ಪರ ಸಂಘಟನೆಗಳೊಂದಿಗೆ ಗುರುತಿಸಿಕೊಂಡ್ರು. ABVP ಸೇರ್ಕೊಂಡು ಹೋರಾಟಗಳಲ್ಲಿ ಭಾಗಿಯಾದ್ರು. ಪೂರ್ಣ ಪ್ರಮಾಣದಲ್ಲಿ ABVPಯಲ್ಲಿ ಗುರುತಿಸಿಕೊಂಡ ಈಕೆ ಹಲವು ಹುದ್ದೆಗಳನ್ನು ಕೂಡ ನಿಭಾಯಿಸಿದ್ರು. ಸಂಘಟನೆಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಹುದ್ದೆವರೆಗೂ ಬೆಳೆದ್ರು. ಆದ್ರೆ ಕಾಲೇಜು ಶಿಕ್ಷಣ ಮುಗಿದ ಬಳಿಕ ABVPಯಿಂದ ಹಿಂದೆ ಸರಿದ್ರು. ಸ್ಥಳೀಯ ಸುದ್ದಿವಾಹಿನಿಯಲ್ಲಿ ಕೆಲಸ. ಕಾಲೇಜು ಮುಗಿದ ಬಳಿಕ ಸ್ಥಳೀಯ ವಾಹಿನಿಯಲ್ಲಿ ಪತ್ರಕರ್ತೆಯಾಗಿ ವೃತ್ತಿ ಜೀವನ ಶುರು ಮಾಡಿದ್ರು. ಕಾಲೇಜಿನಲ್ಲಿ ಓದುವಾಗಲೇ ನಿರೂಪಣೆಯಲ್ಲಿ ಫೇಮಸ್ ಆಗಿದ್ದ ಇವರು ಸ್ಥಳೀಯ ವಾಹಿನಿ ಸ್ಪಂದನ ಟಿವಿಯಲ್ಲಿ ಆಂಕರ್ ಕೆಲಸ ಶುರು ಮಾಡಿದ್ರು. ಇದರಿಂದ ಚೈತ್ರಾ ಕರಾವಳಿ ಭಾಗದಲ್ಲಿ ಫುಲ್ ಫೇಮಸ್ ಆದ್ರು. ನಂತರ ಮುಕ್ತ ಅನ್ನೋ ನ್ಯೂಸ್ ಚಾನೆಲ್ ನಲ್ಲಿ ಕೆಲಸ ಮಾಡಿದ ಚೈತ್ರಾ ಉದಯವಾಣಿ ಪತ್ರಿಕೆಯಲ್ಲೂ ಉಪಸಂಪಾದಕಿಯಾಗಿ ಕೆಲಸ ಮಾಡಿದ್ರು. ಉಡುಪಿಯ ಅಜ್ಜರಕಾಡಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕಿಯಾಗಿಯೂ ಕೆಲಸ ಮಾಡಿದ ಅನುಭವ ಈಕೆಗಿದೆ. ಈಕೆ ಪತ್ರಕರ್ತೆಯಾಗಿ ಎಷ್ಟು ಫೇಮಸ್ ಆಗಿದ್ರು ಅಂದ್ರೆ ಯುವ ಮಾಧ್ಯಮ ಪ್ರಶಸ್ತಿ ಕೂಡ ಮುಡಿಗೇರಿತ್ತು. 4-5 ವರ್ಷಗಳ ಕಾಲ ಕೆಲಸ ಮಾಡಿದ ಈಕೆ ಅದನ್ನೇ ಮುಂದುವರಿಸಿಕೊಂಡು ಹೋಗಿದ್ರೆ ಇಂದು ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇಂದು ಫುಲ್ ಟೈಮ್ ಜರ್ನಲಿಸ್ಟ್ ಆಗಿ ಗೌರವಯುತವಾಗಿ ಬದುಕಬಹುದಿತ್ತು. ಆದ್ರೆ ಆಕೆಗೆ ಪತ್ರಕರ್ತೆಯ ಜೀವನ ಅಷ್ಟಾಗಿ ಒಗ್ಗಿ ಬರಲಿಲ್ಲ. ಹೀಗಾಗಿ ಕೆಲಸ ಬಿಟ್ರು. ಮತ್ತೆ ಹಿಂದೂ ಪರ ಸಂಘಟನೆಗಳಲ್ಲಿ ಕೆಲಸ. ಪತ್ರಕರ್ತೆ ಜೀವನಕ್ಕೆ ಗುಡ್ ಬೈ ಹೇಳಿದ ಚೈತ್ರಾ ಕುಂದಾಪುರ ಮತ್ತೆ ಹಿಂದೂ ಪರ ಸಂಘಟನೆಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡ್ರು. ತಮ್ಮ ಪ್ರಖರ ಮತ್ತು ವಿವಾದಿತ ಭಾಷಣಗಳಿಂದ ರಾಜ್ಯದ ಹಿಂದೂ ಸಂಘಟನೆಗಳು ತಿರುಗಿ ನೋಡುವಂತೆ ಮಾಡಿದ್ರು. ಯಾಕಂದ್ರೆ ಮಹಿಳೆಯರ ಪೈಕಿ ಈ ರೀತಿ ಕಾರಕಾರವಾಗಿ ಮಾತನಾಡೋ ಹಿಂದುತ್ವದ ನಾಯಕಿಯರು ಯಾರೂ ಇರಲಿಲ್ಲ. ಇವರ ಆಗಮನದಿಂದ ಆ ಕೊರತೆಯೂ ನೀಗಿತು. ವಿಶ್ವ ಹಿಂದೂ ಪರಿಷತ್, ಬಜರಂಗದಳದೊಂದಿಗೆ ಗುರುತಿಸಿಕೊಂಡ ಈಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹೋಗಿ ಹಿಂದುತ್ವದ ಪರ, ಮುಸ್ಲಿಂ ವಿರೋಧಿ ಭಾಷಣಗಳನ್ನ ಮಾಡಿದ್ರು. ಹಿಂದುತ್ವಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳು ನಡೆದಾಗ ಇವರು ಪ್ರಮುಖ ಗೆಸ್ಟ್ ಆಗಿ ಇರ್ತಿದ್ರು. ಇಷ್ಟೇ ಆಗಿದ್ರೆ ಏನೂ ಆಗ್ತಿರ್ಲಿಲ್ಲ. ಆದ್ರೆ ಬರ್ತಾ ಬರ್ತಾ ತಮ್ಮ ನಾಲೆಗೆ ಹರಿಬಿಡೋಕೆ ಶುರು ಮಾಡಿದ್ರು. ಲವ್ ಜಿಹಾದ್ಗೆ ಸಂಬಂಧಿಸಿದಂತೆ ಪ್ರೇಮ ಪಾಶಾ ಅನ್ನೋ ಪುಸ್ತಕ ಕೂಡ ಬರೆದ್ರು. 2018ರಲ್ಲಿ ಬಂಧನ, ನೆಗೆಟಿವ್ ಇಂಪ್ಯಾಕ್ಟ್. 2018ರಲ್ಲಿ ಸರ್ಪ ಸಂಸ್ಕಾರ ನಡೆಸೋ ವಿಚಾರದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಸದಸ್ಯ ಗುರುಪ್ರಸಾದ್ ಪಂಜಾ ಮತ್ತು ಚೈತ್ರಾ ಕುಂದಾಪುರ ನಡುವೆ ಜಗಳ ನಡೀತು. ವಾಗ್ವಾದ ತಾರಕಕ್ಕೇರಿ ಚೈತ್ರಾ ಗುರುಪ್ರಸಾದ್ ಮೇಲೆ ಕೈ ಮಾಡಿದ್ರು. ಈ ಪ್ರಕರಣದಲ್ಲಿ ಚೈತ್ರಾ ಕುಂದಾಪುರ ಅವರನ್ನ ಅರೆಸ್ಟ್ ಕೂಡ ಮಾಡಲಾಯಿತು. 2021ರಲ್ಲಿ ಲವ್ ಜಿಹಾದ್ ಬಗ್ಗೆ ಮಾತನಾಡಿದ್ದ ಚೈತ್ರಾ, ನೀವು ಲವ್ ಜಿಹಾದ್ ಮಾಡೋದು ನಿಲ್ಲಿಸದಿದ್ರೆ ಹಿಂದೂಗಳು ಕೂಡ 23% ಜನಸಂಖ್ಯೆ ಇರೋ ಮುಸ್ಲಿಮರನ್ನು ಕನ್ವರ್ಟ್ ಮಾಡೋಕೆ ಶುರು ಮಾಡ್ತಾರೆ. 2 ದಿನಗಳಲ್ಲಿ ಮುಸ್ಲಿಮರ ಮನೆಯಲ್ಲಿ ಒಂದೇ ಒಂದು ಬುರ್ಕಾ ಇರೋದಿಲ್ಲ. ನಾವು ಪ್ರತಿಯೊಂದು ಮುಸ್ಲಿಂ ಹೆಣ್ಮಕ್ಕಳ ಹಣೆಗೆ ಕುಂಕುಮ ಇಡ್ತೀವಿ ಅಂತ ಹೇಳಿಕೆ ನೀಡಿದ್ರು. ದ್ವೇಷ ಭಾಷಣ ಆರೋಪದಡಿ ಕೇಸ್ ಕೂಡ ದಾಖಲಾಯಿತು. ಬ್ಯಾನ್ ಮತ್ತು ಬಿಜೆಪಿಯ ಪರ ಪ್ರಚಾರ. 2022ರಲ್ಲಿ ಚೈತ್ರಾ ಕುಂದಾಪುರ ಕಲಬುರಗಿ ಜಿಲ್ಲೆಯ ಆಳಂದಕ್ಕೆ ಭೇಟಿ ನೀಡಬೇಕಿತ್ತು. ಆದ್ರೆ ಜಿಲ್ಲಾಧಿಕಾರಿಗಳು ಚೈತ್ರಾ ಪ್ರವೇಶಿಸದಂತೆ ನಿರ್ಬಂಧ ವಿಧಿಸಿದ್ರು. ಇಂಥ ಚೈತ್ರಾ ಕುಂದಾಪುರ 2023ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ
ಕರಾವಳಿ ಭಾಗದಲ್ಲಿ ಹಲವು ಬಿಜೆಪಿ ನಾಯಕರ ಪರವಾಗಿ ಪ್ರಚಾರ ಮಾಡಿದ್ರು. ಟಿಕೆಟ್ ಕೊಡಿಸೋದಾಗಿ ಚೈತ್ರಾ ಮೋಸ. 2 ತಿಂಗಳ ಕಾಲ ಜೈಲಿನಲ್ಲಿದ್ದ ಚೈತ್ರಾ. ಕಳೆದ ವರ್ಷ ಚೈತ್ರಾ ಕುಂದಾಪುರ ವಿರುದ್ಧ ಉದ್ಯಮಿ ಗೋವಿಂದ ಪೂಜಾರಿ ಗಂಭೀರ ಆರೋಪ ಮಾಡಿದ್ರು. 2023ರ ವಿಧಾನಸಭೆ ಚುನಾವಣೆ ವೇಳೆ ನನಗೆ RSS ನಲ್ಲಿ ಲಿಂಕ್ ಇದೆ, ಟಿಕೆಟ್ ಕೊಡಿಸ್ತೀನಿ ಅಂತ 7 ಕೋಟಿಗೆ ಚೈತ್ರಾ ಕುಂದಾಪುರ ಬೇಡಿಕೆ ಇಟ್ಟಿದ್ರು. ಅದರಲ್ಲಿ ಬಳ್ಳಾರಿಯ ಅಭಿನವ ಹಾಲಶ್ರೀ ಅನ್ನೋ ಸ್ವಾಮೀಜಿಗೆ 2 ಕಂತುಗಳಲ್ಲಿ 5 ಕೋಟಿ ಮತ್ತು 1.5 ಕೋಟಿ ರೂಪಾಯಿ ದುಡ್ಡು ನೀಡಲಾಗಿದೆ ಅಂತ ಗೋವಿಂದ ಬಾಬು ಪೂಜಾರಿ ಆರೋಪಿಸಿದ್ರು. ಈ ಸಂಬಂಧ ಚೈತ್ರಾ ಕುಂದಾಪುರ ಸೇರಿ ಹಲವರು ಜೈಲು ಸೇರಿದ್ರು. 2 ತಿಂಗಳ ಕಾಲ ಚೈತ್ರಾ ಕುಂದಾಪುರ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರು. ಜೈಲಿಂದ ಬಂದ ಬಳಿಕ ಸ್ವಲ್ಪ ಸೈಲೆಂಟ್ ಆಗಿ ಇದ್ರು. ಆದ್ರೂ ಹಿಂದೂ ಪರ ಪೋಸ್ಟ್ ಮಾತುಗಳನ್ನು ಮುಂದುವರಿಸಿದ್ರು. ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾಗಿ ಬಿಗ್ ಮನೆ ಸೇರಿದ್ದಾರೆ. ಫ್ರೆಂಡ್ಸ್, ಇದು ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವ ಚೈತ್ರಾ ಕುಂದಾಪುರ ಜೀವನದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಈಕೆ ಬಿಗ್ ಬಾಸ್ ಮನೆಯಲ್ಲಿ ಕೊನೆ ತನಕ ಉಳಿತಾರಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.